ನನ್ನ ಹೆಸರು ಡಾಕ್ಟರ್ ಅಮೃತ್. ನಾನು MBBS MS ಜನರಲ್ ಸರ್ಜರಿ ಮಾಡಿದ್ದೀನಿ. ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ವಿಭಾಗದಲ್ಲಿ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದೆ. ಥೈರಾಯ್ಡ್ ಸಮಸ್ಯೆ ಅನ್ನೋದು ಜಾಸ್ತಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಸಮಸ್ಯೆ. ಹೆಚ್ಚು ಪಾಲು ಅದು ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಸಮಸ್ಯೆ. ಈ ಥೈರಾಯ್ಡ್ ಗಡ್ಡೆ ಬರೋರಿಗೆ ಬೇರೆ ಯಾರನ್ನ ಹೇಳುವಾಗ ಅಥವಾ ಅವರು ಕನ್ನಡಿ ಮುಂದೆ ನಿಂತ್ಕೊಂಡಾಗ ತಲೆ ಬಾಚ್ಕೊಳ್ಳುವಾಗ ಬೊಟ್ಟಿಟ್ಕೊಳ್ಳೋ ಇಂಥ ಸಮಯದಲ್ಲಿ ನೋಡಿ ಗುರುತಿಸೋದು ಜಾಸ್ತಿ ಇರುತ್ತೆ. ಇವಾಗ ಸುಮಾರು ಪಾಲು ಹೆಂಗಸರಲ್ಲಿ ಹೇಗಿರುತ್ತೆ ಅಂತ ಅಂದ್ರೆ, ಹೈಪರ್ ಥೈರಾಯ್ಡ್ ಇದ್ದವ್ರಿಗೆ ಈ ಶಕೆ ಜಾಸ್ತಿ ಇರುತ್ತೆ, ತುಂಬಾ ಬೆವರ್ತಾ ಇರ್ತಾರೆ. ಮತ್ತೆ ಇನ್ನಿತರ ಸಮಸ್ಯೆಗಳು ಅಂದ್ರೆ ಅವರು ದೇಹ ತೂಕ ಕಡಿಮೆ ಆಗುವಂಥದ್ದು, ಕೈಕಾಲು ನಡುಗುವಂಥದ್ದು, ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಇದೆಲ್ಲ ಹೈಪರ್ ಥೈರಾಯ್ಡ್ನ ಒಂದು ಲಕ್ಷಣಗಳು. ಇನ್ನು ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಅಂತವ್ರಿಗೆ ಕಡಿಮೆ ಇದೆ ಅಂತ ಇರುತ್ತೆ. ಅಂಥವ್ರಿಗೆ ಸ್ವಲ್ಪ ದಪ್ಪ ಜಾಸ್ತಿ ಆಗೋದು, ಸ್ವಲ್ಪ ಚಳಿ ಇದ್ರೂ ತಡ್ಕೊಳಕ್ ಆಗದೆ ಇರುವಂಥದ್ದು, ಈ ತರ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಈ ಲಕ್ಷಣಗಳು ಕಂಡು ಬಂದಾಗ ಮತ್ತೆ ತಿಂಗಳು ಮಾಸ ಆಗೋ ಈ ಮುಟ್ಟು ಅಂತ ಏನ್ ಕರಿತೀವಿ, ಅದು ಡಿಸ್ಪೈರ್ಡ್ ಆಗಿರುತ್ತೆ, ಅಥವಾ ತುಂಬಾ ಜಾಸ್ತಿ 10-15 ದಿವಸಕ್ಕೆ ಒಂದ್ಸತಿ ಆಗುತ್ತೆ, ಅಥವಾ 3-4 ತಿಂಗಳಿಗೆ ಒಂದು ಬಾರಿ ಆಗುತ್ತೆ. ಇಂಥ ಲಕ್ಷಣಗಳು ಇರೋ ಹೆಂಗಸರು ಆ ಗಡ್ಡೆ ಇದ್ರೂ ಇಲ್ಲದೆ ಹೋದ್ರು ಬಂದು ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು. ಗಡ್ಡೆ ಇದ್ದು ಯಾರನ್ನ ನೋಡಿದ್ರೆ ಆ ಲಕ್ಷಣಗಳು ನಿಮ್ಗೆ ತಿಳ್ಕೊಂಡ್ರೆ ನೀವು ಆದಷ್ಟು ಶೀಘ್ರದಲ್ಲಿ ಬಂದು ಡಾಕ್ಟರ್ನ ಸಮಾಲೋಚನೆ ಮಾಡಿದ್ರೆ ಒಳ್ಳೇದು.